Hi guys, welcome back to my YouTube channel ಸುಹಾಸ್ ಮಂದಲೂರ್ ವ್ಲಾಗ್ಸ್. ಸೊ ಡೇ 2 ಅಂದರೆ ನಾವು ಮಡಿಕೇರಿ ಟ್ರಾವೆಲ್ ಸೀರೀಸ್ ಏನು ಮಾಡ್ತಾ ಇದ್ವಿ ಅದರಲ್ಲಿ ಡೇ 2ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾವು ನಮ್ಮ ಡೇನ ಟೆಂಪಲ್ ವಿಸಿಟಿಂದ ಶುರು ಮಾಡ್ಕೊಂಡ್ವಿ. ವಿರಾಜಪೇಟೆಯಲ್ಲಿ ಇರುವಂತಹ ಫೇಮಸ್ ಗಣಪತಿ ಟೆಂಪಲ್ ಇದು. ಸೊ ನಿಮ್ಗೆ ಯಾರು ಬೇಕಾದ್ರೂ ಕೇಳಿದ್ರೆ ವಿರಾಜಪೇಟೆ ಗಣಪತಿ ಟೆಂಪಲ್ ಅಂದರೆ ಇದನ್ನ ತೋರಿಸ್ತಾರೆ. ಸೊ ಇದು ಮೈನ್ ರೋಡಲ್ಲೇನೆ ಸಿಚುವೇಟ್ ಆಗಿದೆ, ಅಂದರೆ ಈ ಟೌನ್ ಏನಿದೆ ಅದರೊಳಗಡೆನೇ ಇದೆ. ಸೊ ನೋಡ್ಬೋದು ಹೊರಗಡೆಯಿಂದ ಇಷ್ಟು ತುಂಬ ಸಖತ್ತಾಗಿದೆ. ಸೊ ಈ ಗಣಪತಿ ಟೆಂಪಲ್ನ ವಿಸಿಟ್ ಮಾಡಿ ಗಣಪತಿ ದೇವ್ರನ್ನ ದರ್ಶನ ತಗೊಂಡು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದ ಒಳಗಡೆನೆ ಕಾಲ ಕಳೆದು ನಾವು ನಮ್ಮ ಜರ್ನಿನ ಮುಂದುವರಿಸ್ತೀವಿ. ಬಟ್ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ದೇವರು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಒಂದೆರಡು ಫೋಟೋಸ್ನ ತಕ್ಕೊಂಡು ನಾವು ನಮ್ಮ ಜರ್ನಿನ ಮುಂದುವರಿಸ್ತೀವಿ. ಸೊ ನೆಕ್ಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡ್ತಿರೋದು ಯಾವುದು ಅಂದರೆ, ಸೊ ಇದು ಆನ್ ದ ವೇ ಟು ಕುಶಾಲ್ ನಗರನೇ ನಮಗೆ ಈ ಪ್ಲೇಸ್ ಸಿಗುತ್ತೆ. ಇದು ಕಾವೇರಿ ನದಿ ಏನು ಪಾಸ್ ಆಗುತ್ತೆ ಅದ್ರ ಮೇಲ್ಗಡೆ ಕಟ್ಟಿರುವಂಥ ಒಂದು ಬ್ರಿಡ್ಜ್. ನೀವೇನಾದರೂ ಕುಶಾಲ್ ನಗರ್ ಕಡೆಗೆ ಮಡಿಕೇರಿಯಿಂದ ಹೋಗ್ತಾ ಇದ್ರೆ ಈ ಒಂದು ಬ್ರಿಡ್ಜ್ನ ನೀವು ವಿಸಿಟ್ ಮಾಡ್ಬೋದು. ಯೂಶಲಿ ಕ್ರೌಡೆಡ್ ಇರೋದಿಲ್ಲ ಜನ, ನೀವು ನೋಡ್ಬೋದು. ನಾವು ಹೋದಾಗಲೂ ಅಷ್ಟೇ ಒಂದು ಫ್ಯಾಮಿಲಿ ಅಥವಾ 2 ಫ್ಯಾಮಿಲಿ ಇತ್ತು ಅಷ್ಟೇ. ಸೊ ಆರಾಮಾಗಿ ನೀವು ಒಳ್ಳೆ ಫ್ರೆಂಡ್ಸ್ ಜೊತೆ ಹೋದರೆ ಅಥವಾ ಫ್ಯಾಮಿಲಿ ಜೊತೆ ಹೋದರೆ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ತಕ್ಕೊಬೋದು. ಹಾಗೆ ಸುತ್ತಲೂ ಅಷ್ಟೇ ದೊಡ್ಡ ದೊಡ್ಡ ಗಿಡಗಳು ಕವರ್ ಆಗಿದೆ ಆ್ಯಂಡ್ ಗ್ರೀನ್ ಕಲರ್ ವಾಟರ್. ಇದು ಒಳ್ಳೆ ಒಂದು ಫೋಟೋಗ್ರಫಿಕ್ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಕೂಡ ಮಾಡ್ಬೋದು, ಆ ಥರ ಇದೆ ಇದು. ಇನ್ನು ಆ ಕಡೆ ಈ ಕಡೆ ಈ ನದಿ ಏನಿದೆ ಆ ಕಡೆ ಈ ಕಡೆ ಎಂಡ್ಸಲ್ಲಿ ಫಿಶಿಂಗ್ ಕೂಡ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಕ್ರಾಸ್ ಮಾಡಬೇಕಾಗಿತ್ತು. ನಮಗೆ ಬೇರೆ ಪ್ಲೇಸಸ್ನ ವಿಸಿಟ್ ಮಾಡಬೇಕಾಗಿದ್ದ ಕಾರಣ ನಾವು ಆ ಕಡೆ ಹೋಗಲಿಲ್ಲ. ಬಟ್ ಯಾರೂ ಈಜಾಡ್ತಿರ್ಲಿಲ್ಲ ಆ್ಯಂಡ್ ಈ ಒಂದು ನದಿ ಮಾತ್ರ ತುಂಬ ಕ್ಲೀನಾಗಿತ್ತು, ಬಿಕಾಸ್ ಫ್ಲೋಯಿಂಗ್ ವಾಟರ್ ಅಲ್ವಾ. ಸೊ ಕ್ಲೀನಾಗಿ ಮೇಂಟೈನ್ ಆಗಿತ್ತು ಆ್ಯಂಡ್ ಯಾರೂ ಅಷ್ಟೇ ಒಂದು ಗಲೀಜ್ ತಂದು ಹಾಕೋದಾಗಿರಲಿ ಅಥವಾ ಒಂದು ವೆಹಿಕಲ್ಸ್ನ ವಾಶ್ ಮಾಡೋದಾಗಿರಲಿ ಏನೂ ಮಾಡ್ತಿರ್ಲಿಲ್ಲ. ಸೊ ವೆಲ್ ಮೇಂಟೈನ್ ಆಗಿತ್ತು. ಇದು ಒಂದು ನಿಮ್ಮ ಟ್ರಾವೆಲ್ ಕುಶಾಲ್ ನಗರ್ ಕಡೆ ಟ್ರಾವೆಲ್ ಮಾಡ್ತಿದ್ರೆ ಇದು ಒಂದು ಲಿಸ್ಟ್ಗೆ ನೀವು ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ನಾವು ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ ಅಂದರೆ ದ ವಿಂಟೇಜ್ ಕಾರ್ ಮ್ಯೂಸಿಯಂ. ಸೊ ಇದು ಲೊಕೇಟ್ ಆಗಿರೋದು ಮಡಿಕೇರಿಯಿಂದ ಜಸ್ಟ್ 1 hour ದೂರ, ಒಂದು 45 to 48 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ 1 hour ಒಳಗಡೆ ರೀಚ್ ಆಗ್ಬೋದು. ಸೊ ಮೇನ್ ರೋಡಿಂದ ಒಂದು 100 ಮೀಟರ್ಸ್ ಒಳಗಡೆಗೆ ಡಿವಿಯೇಷನ್ ಆಗಬೇಕು. ರೋಡ್ ಮಾತ್ರ ಆಫ್ ರೋಡಿಂಗ್ ಕಂಡೀಷನ್ ಆ ಥರ ಇದೆ. ಬಟ್ ನೀವು ನಾರ್ಮಲ್ ನಿಮ್ಮ ಕಾರ್ಗಳು ಯಾವುದೇ ಕಾರ್ ತೊಗೊಂಬೋದ್ರೂ ಈಸಿಯಾಗಿ ಹೋಗ್ಬೋದು. ಬಟ್ ಆ ಕಡೆ ಈ ಕಡೆ ಸುತ್ತಲೂ ಈ ಕಾಫಿ ಎಸ್ಟೇಟ್ಸ್ ಕಂಪ್ಲೀಟಾಗಿ ಕವರ್ ಆಗಿತ್ತು. ಸೊ ಟಿಕೆಟ್ಸ್ ಕೂಡ ಇಲ್ಲಿ ತೊಗೊಳ್ಬೇಕು ಆ ಒಂದು ವಿಂಟೇಜ್ ಕಾರ್ ಮ್ಯೂಸಿಯಂ ಒಳಗಡೆ ಹೋಗಬೇಕು ಅಂದರೆ. ಸೊ ಟಿಕೆಟ್ ತೊಗೊಂಡು ಆದಮೇಲೆ ಆ ವಿಂಟೇಜ್ ಕಾರ್ ಮ್ಯೂಸಿಯಂ ಒಳಗಡೆ ನಾವು ಹೋದ್ವಿ. ಸೊ ಅದ್ರ ಜೊತೆಗೇನೆ ಇಲ್ಲಿ ಈ ವಿಂಟೇಜ್ ಒಂದು ಗ್ರಾಮಫೋನ್ಸ್ ಏನಿದೆ, ಟೆಲಿಫೋನ್ಸ್ ಆಗಿರಲಿ, ಒಂದು ವಾಲ್ ಕ್ಲಾಕ್ ಆಗಿರಲಿ, ಅಲಾರಮ್ ಕ್ಲಾಕ್ಸ್ ಆಗಿರಲಿ, ಇದೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ರು. ಬಟ್ ಇದ್ರೊಳಗಡೆಗೆ ಎಂಟ್ರಿ ಕೊಟ್ಟಿಲ್ಲ, ಡೋರ್ ಕ್ಲೋಸ್ ಮಾಡಿದ್ರು. ಹೊರಗಡೆಯಿಂದನೇ ಇದನ್ನೆಲ್ಲ ನೋಡ್ಬೋದಾಗಿತ್ತು. ಸೊ ಫೈನಲಿ ದ ವಿಂಟೇಜ್ ಕಾರ್ ಮ್ಯೂಸಿಯಂ ಒಳಗಡೆ ಬಂದಿದ್ದೀವಿ. ಸೊ ನೋಡಿದ ತಕ್ಷಣ ಸಖತ್ ಖುಷಿಯಾಗ್ಬಿಡುತ್ತೆ. ಆ್ಯಸ್ ಎ ಕಾರ್ ಲವರ್ ನೀವೇನಾದರೂ ಕಾರ್ಸ್ ಬಗ್ಗೆ ಪ್ಯಾಷನೇಟ್ ಆಗಿದ್ದರೆ ಈ ಒಂದು ವಿಂಟೇಜ್ ಕಾರ್ ಮ್ಯೂಸಿಯಂನ ಮಡಿಕೇರಿಗೆ ಬಂದಾಗ 100% ರೆಕಮೆಂಡ್ ಮಾಡ್ತೀನಿ ವಿಸಿಟ್ ಮಾಡೋದಕ್ಕೆ. ಬಿಕಾಸ್ ಅಷ್ಟು ಚೆನ್ನಾಗಿತ್ತು. ಮೋರ್ ದ್ಯಾನ್ 50+ ಕಾರ್ಸ್ ಕಲೆಕ್ಷನ್ ಇತ್ತು. ಎಸ್ಪೆಷಲಿ ಬಿಫೋರ್ ಇಂಡಿಪೆಂಡೆನ್ಸ್ ಕಾರ್ಸ್ ಆಗಿರ್ಬೋದು, ಫಾರಿನ್ ಮೇಡ್ ಕಾರ್ಸ್, ಇಂಡಿಯನ್ ಮೇಡ್ ಕಾರ್ಸ್, ಹಾಗೆ 80s ಮತ್ತು 90s ಯೂಸ್ ಮಾಡ್ತಿದ್ದ ಡಿಫ್ರೆಂಟ್ ಕಲರ್ಡ್ ಕಾರ್ಸ್, ಎವ್ರಿ ಕಾರ್ಸ್ ಕಲೆಕ್ಷನ್ಸ್ ಇಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಎಷ್ಟು ಪೇ ಮಾಡಿದ್ವಿ ಟಿಕೆಟ್ಗೆ ಅದ್ರದ್ದು ಕಂಪ್ಲೀಟ್ ವರ್ತ್ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರೋಂತಹ ಕಲರ್ಸ್ ಎಲ್ಲ ಕಲರಲ್ಲೂ ಒಂದೊಂದು ಕಲರ್ ಕಾರುಗಳಿತ್ತು. ಆ್ಯಂಡ್ ನೀವು ಮೂವೀಸಲ್ಲಿ ನೋಡಿರ್ತೀರಲ್ಲ, 80s ಆಗಿರಲಿ, 90s ಆಗಿರಲಿ, ಅಥವಾ ನೀವು ಇಂಗ್ಲೀಷ್ ಓಲ್ಡ್ ಮೂವೀಸಲ್ಲಿ ನೋಡ್ತೀರಾ, ಅಥವಾ ನಮ್ಮ ಕನ್ನಡದಲ್ಲೇ ಆಗಿರಲಿ, ಒಂದು ರಾಜ್ಕುಮಾರ್ ಕಾಲದಲ್ಲಿ ಅಥವಾ ನಮ್ಮ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಕಾರ್ಸ್ ಕಲೆಕ್ಷನ್ಸ್ ಕಂಪ್ಲೀಟ್ ಎಲ್ಲನೂ ಇದು ಮೇಂಟೈನ್ಡ್ ಆಗಿಟ್ಟಿದ್ರು. ಬರೀ ಡಿಸ್ಪ್ಲೇ ಮಾಡಿರಲಿಲ್ಲ, ಅಷ್ಟೇ ಕ್ಲೀನಾಗಿ ಮೇಂಟೈನ್ಡ್ ಆಗಿತ್ತು. ಒಂದು ಸ್ವಲ್ಪನೂ ಡಸ್ಟ್ ಇರಲಿಲ್ಲ ಕಾರ್ಸ್ ಮೇಲೆ, ಅಷ್ಟೇ ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ರು. ಆ್ಯಂಡ್ ಇದ್ರ ಜೊತೆಗೆ ನೀವು ಏನು ಅಂದರೆ ಫೋಟೋಸ್ ತಕ್ಕೊಬೋದು. ಬಟ್ ಅದ್ರ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ ಅಥವಾ ಅದ್ರ ಒಳಗಡೆ ಕುತ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ಬಟ್ ನೀವು ಅದ್ರ ಬಗ್ಗೆ ಡೀಟೇಲ್ಸ್ ನೋಡ್ಬೋದು, ಇನ್ಫಾರ್ಮೇಷನ್ಸ್ ತಿಳ್ಕೊಬೋದು, ಹಾಗೆ ಅದ್ರ ಜೊತೆ ನಿಂತ್ಕೊಂಡು ಫೋಟೋಸ್ನ ತೆಕ್ಕೊಬೋದು. ಸೊ ಇಲ್ಲೂ ಅಷ್ಟೇ ನಿಮಗೆ ಒಂದು ವಿತಿನ್ 1 hour ಈ ಒಂದು ಜಾಗನ ಕಂಪ್ಲೀಟಾಗಿ ಕವರ್ ಮಾಡ್ಕೊಬೋದು.
ಆ್ಯಂಡ್ ನಾವು ಬಂದಿದ್ದು ಆಲ್ಮೋಸ್ಟ್ 11 ಅಥವಾ 11:30 ಆಗಿತ್ತು. ಲೈಟಾಗಿ ಬಿಸಿಲಿತ್ತು, ಬಟ್ ನೀವು ಒಳಗಡೆಗೆ ಬಂದಾದ್ಮೇಲೆ ಏನು ಗೊತ್ತಾಗೋದಿಲ್ಲ. ಸೊ ಟೋಟಲಿ ವರ್ತ್ ಅಂತಲೇ ಹೇಳ್ಬೋದು. 100% ನೀವು ಕಾರ್ ಬಗ್ಗೆ ಪ್ಯಾಷನೇಟ್ ಆಗಿದ್ರೆ ಈ ಪ್ಲೇಸ್ನ ರೆಕಮೆಂಡ್ ಮಾಡ್ತೀನಿ. ಇಲ್ಲಿಂದ ವಿಂಟೇಜ್ ಕಾರ್ ಕಲೆಕ್ಷನ್ ಮ್ಯೂಸಿಯಂನ ಮುಗಿಸ್ಕೊಂಡು ನಾವು ಹೊರಟಿದ್ದು ಟುವರ್ಡ್ಸ್ ಹಾರಂಗಿ ಬ್ಯಾಕ್ ವಾಟರ್ಸ್. ಇದು ಮಡಿಕೇರಿಯಿಂದ ಜಸ್ಟ್ 30 ಕಿಲೋಮೀಟರ್ಸ್ ದೂರ ಅಷ್ಟೇ. 1 ಅವರಲ್ಲಿ ನೀವು ಇಲ್ಲಿಗೆ ರೀಚ್ ಆಗ್ಬೋದು. ಈ ಒಂದು ಬ್ಯಾಕ್ ವಾಟರ್ಸ್ ಸುತ್ತ ಕೆಲವೊಂದು ರೆಸಾರ್ಟ್ಸ್ ಇದೆ, ನೀವು ಅಲ್ಲೂ ವಿಸಿಟ್ ಮಾಡ್ಬೋದು. ಸೊ ನಾವಿಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಲ್ಲ ಬಿಕಾಸ್ ದ ಸನ್ ವಾಸ್ ಟು ಹಾಟ್. ಇಲ್ಲಿಂದ ನೆಕ್ಸ್ಟ್ ನಾವು ನಮ್ಮ ಜರ್ನಿನ ಕುಶಾಲ್ ನಗರದಲ್ಲಿರುವಂತಹ ಟಿಬೇಟಿಯನ್ ಕಲೋನಿಗೆ ಕಂಟಿನ್ಯೂ ಮಾಡಿದ್ವಿ. ನಮ್ಮ ಲಿಸ್ಟಲ್ಲಿ ಟಾಪ್ 5 ಪೊಸಿಷನಲ್ಲಿರುವಂತಹ ಟಿಬೇಟಿಯನ್ ಕಲೋನಿಗೆ ಇವಾಗ ನಾವು ವಿಸಿಟ್ ಮಾಡಿದ್ದೀವಿ. ಇಲ್ಲಿ ನಾವು ಬಂದಾಗ ಆಲ್ಮೋಸ್ಟ್ 1 o'clock ಆಗಿತ್ತು. ಸೊ 1 o'clock ಆದರೂ ಕೂಡ ಕ್ರೌಡ್ ಮಾತ್ರ ತುಂಬ ಜಾಸ್ತಿನೇ ಇತ್ತು. ಹೊರಗಡೆ ಅಂತೂ ತುಂಬ ಜನ ಆ್ಯಂಡ್ ತುಂಬ ವೆಹಿಕಲ್ಸ್ ಇತ್ತು. ಪಾರ್ಕಿಂಗ್ ಲಾಟಲ್ಲೂ ಅಷ್ಟೇ ಆಲ್ಮೋಸ್ಟ್ ಫುಲ್ ಅಂತಲೇ ಹೇಳ್ಬೋದು. ಇದು ಮಡಿಕೇರಿಯಿಂದ 57 ಕಿಲೋಮೀಟರ್ಸ್ ದೂರದಲ್ಲಿದೆ ಆ್ಯಂಡ್ ಇಲ್ಲಿ ರೀಚ್ ಆಗೋದಕ್ಕೆ 1 hour ತಗೊಳುತ್ತೆ. ಅಂದರೆ ಟಿಬೇಟಿಯನ್ ಕಾಲೋನಿನ ಗೋಲ್ಡನ್ ಟೆಂಪಲ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಏನು ನಮ್ಮ ಟಿಬೇಟಿಯನ್ ಪೀಪಲ್ ಇದ್ದಾರೆ, ಇವರು ಬುದ್ಧಿಸಮ್ನ ಫಾಲೋ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ದೊಡ್ಡ ದೊಡ್ಡ ಸ್ಟ್ಯಾಚೂಸ್ ಏನಿದೆ ಇದೆಲ್ಲ ಅವರ ದೇವರುಗಳು. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ದಿಸ್ ಇಸ್ ಆಲ್ ಗೋಲ್ಡ್ ಪ್ಲೇಟೆಡ್ ಅಂತ ಹೇಳ್ತಿದ್ರು. ಸೊ ನಂಬೋದಕ್ಕೂ ತುಂಬ ಆಶ್ಚರ್ಯ ಆಗುತ್ತೆ. ನಮ್ಮ ಕಡೆ ಎಲ್ಲ ಗುರುಕುಲ ಯಾವ ಥರ ಇರುತ್ತೆ, ಅವ್ರಿಗೆ ಈ ಒಂದು ಗೋಲ್ಡನ್ ಟೆಂಪಲ್ ಮೊನಾಸ್ಟ್ರಿ ಅವರಿಗೆ ಒಂದು ಸ್ಕೂಲ್ ಇದ್ದಂಗೆ. ಈ ಟಿಬೇಟಿಯನ್ ಪೀಪಲ್ ಏನಿದ್ದಾರೆ ಅವರು ಮಕ್ಕಳನ್ನ ಓದೋದಕ್ಕೆ ಇಲ್ಲಿಗೆ ಕಳಿಸ್ತಾರೆ. ಸೊ ನಮಗೆ ಲೋಕಲ್ಸ್ ಹೇಳಿದ ಪ್ರಕಾರ ಅವರು ಮೊದಲನೇ ಮಕ್ಕಳನ್ನ ಇಲ್ಲಿಗೆ ಒಂದು ಮಾಂಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಇಲ್ಲಿಗೆ ಕಳಿಸ್ತಾರೆ ಅನ್ನೋದನ್ನ ನಮಗೆ ಲೋಕಲ್ ಪೀಪಲ್ ಹೇಳಿದ್ರು. ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಈ ಸ್ಟ್ಯಾಚ್ಯೂಸ್ ಎಲ್ಲ, ಈ ಸ್ಟ್ಯಾಚ್ಯೂಸ್ಗೆ ಪ್ರತಿಯೊಂದಕ್ಕೂ ಒಂದೊಂದು ಹೆಸರುಗಳಿದೆ. ಸೊ ಅದು ನಾನು ಅಷ್ಟೊಂದು ಡೀಟೇಲಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಇದೆಲ್ಲ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಆ್ಯಂಡ್ ಸುತ್ತಲೂ ಏನು ವಾಲ್ ಪೇಂಟಿಂಗ್ಸ್ ಇದೆ ಇದು ಕೂಡ ಆ ಟಿಬೇಟಿಯನ್ ಪೇಂಟರ್ಸೇ ಮಾಡಿರುವಂಥದ್ದು, ಹ್ಯಾಂಡ್ ಕ್ರಾಫ್ಟೆಡ್. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಟಿಬೇಟಿಯನ್ ಮಾಂಕ್ಸ್ ಮಾಡ್ತಿರುವಂಥ ಪ್ರೇಯರ್, ಅದನ್ನು ನೀವು ಕೇಳಿಸ್ಕೊಬೋದು. ಯೂಶಲಿ ನಮ್ಮ ಹಿಂದೂ ರಿಲಿಜನ್ಸಲ್ಲಿ ಟೆಂಪಲ್ಲೆಲ್ಲ ಕೊಡೋ ಪ್ರಸಾದ ಯೂಶಲಿ ಒಂದು ಸ್ವೀಟ್ ಆಗಿರುತ್ತೆ, ಇಲ್ಲ ಮೊಸರನ್ನ ಆಗಿರುತ್ತೆ ಅಥವಾ ಪುಳಿಯೋಗರೆ ಆಗಿರುತ್ತೆ. ಬಟ್ ಇಲ್ಲಿ ನಮಗೆ ಕೊಟ್ಟಿದ್ದ ಪ್ರಸಾದ ನೀವು ನೋಡ್ಬೋದು, ದೊಡ್ಡ ಖಾರ ಅಂದರೆ ಮಿಕ್ಸರ್ ಇರುತ್ತಲ್ಲ ಅದನ್ನು ಕೊಟ್ಟರು. ಒಂದೊಂದು ಕಲ್ಚರಲ್ಲೂ ಎಷ್ಟು ಡಿಫ್ರೆನ್ಸ್ ಆಫ್ ಟ್ರೆಡಿಷನ್ಸ್ ಇರುತ್ತೆ, ಹಾಗೆ ರಿಚುವಲ್ಸ್ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಗೋಲ್ಡನ್ ಟೆಂಪಲ್ ಎಲ್ಲ ನೋಡಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ಲಂಚ್ ಟೈಮ್ ಆಗಿತ್ತು. ಸೊ ಲಂಚ್ ಮಾಡೋದಕ್ಕೆ ಅಂತ ನಾವು ಲೋಕಲ್ ಅಂದರೆ ಟಿಬೇಟಿಯನ್ ರೆಸ್ಟೋರೆಂಟ್ಗೆ ಹೋದ್ವಿ, ಅಂದರೆ ಅವ್ರ ಲೋಕಲ್ ಡಿಶ್ನ ತಿನ್ನೋದಕ್ಕೆ. ಸೊ ಈ ಒಂದು ರೆಸ್ಟೋರೆಂಟಲ್ಲಿ ನಾವು ಏನು ತೊಗೊಂಡ್ವಿ ಅಂದರೆ ಫ್ರೈಡ್ ಮೋಮೋಸ್, ಅದಾದಮೇಲೆ ಸ್ಟೀಮ್ಡ್ ಮೋಮೋಸ್, ಹಾಗೆ ಒಂದು ವೆಜಿಟೇಬಲ್ ಸೂಪ್ ತೊಗೊಂಡಿದ್ವಿ. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೋಮೋಸ್ ಟೇಸ್ಟ್ ಅನಿಸುತ್ತೆ ನಮಗೆ. ಯೂಶಲಿ ನಾವು ತುಮಕೂರಲ್ಲಿ ಏನು ತಿಂದಿರ್ತೀವಿ ಅಥವಾ ಬ್ಯಾಂಗ್ಳೂರಲ್ಲಿ ನೀವು ಟೇಸ್ಟ್ ಮಾಡಿರುವಂತಹ ಮೋಮೋಸ್ಗೂ ಹಾಗೆ ಇವರು ಟ್ರೆಡಿಷ್ನಲ್ ಮೋಮೋಸ್ಗೂ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಲಾಸ್ಟಲ್ಲಿ ಒಂದು ನೂಡಲ್ಸ್ ಕೂಡ ತೊಗೊಂಡ್ವಿ. ಇದು ಚಿಕನ್ ನೂಡಲ್ಸ್, ಅಂದರೆ ಅವ್ರ ಕಡೆ ಟ್ರೆಡಿಷನಲ್ ಆಗಿ ನಾನ್ ವೆಜ್ನೇ ಮೇಯ್ನ್ ಡಿಶ್ ಆಗಿ ಬಳಸ್ತಾರೆ. ಸೊ ಅದಕ್ಕೋಸ್ಕರ ಒಂದು ಚಿಕನ್ ನೂಡಲ್ಸ್ ಕೂಡ ತೊಗೊಂಡ್ವಿ. ಲಂಚ್ನ ಮುಗಿಸ್ಕೊಂಡು ನೆಕ್ಸ್ಟ್ ಶಾಪಿಂಗ್ ಮಾರ್ಕೆಟ್ಗೆ ಅಂತ ಹೋದ್ವಿ. ಎಕ್ಸಾಕ್ಟ್ಲಿ ಗೋಲ್ಡನ್ ಟೆಂಪಲ್ ಎದುರುಗಡೆನೆ ಈ ಒಂದು ಕಾಂಪ್ಲೆಕ್ಸ್ ಇದೆ, ಶಾಪಿಂಗ್ ಕಾಂಪ್ಲೆಕ್ಸ್. ಇಲ್ಲಿ ಡಿಫ್ರೆಂಟ್ ಐಟಮ್ಸ್ ಸಿಗುತ್ತೆ ನಿಮಗೆ. ಕ್ಲಾತಿಂಗ್ ಆಗಿರ್ಬೋದು ಅಥವಾ ಹ್ಯಾಂಡ್ ಮೇಡ್ ಬ್ಯಾಗ್ಸ್ ಆಗಿರ್ಬೋದು, ಹಾಗೆ ಅವ್ರದ್ದು ಡಿಫ್ರೆಂಟ್ ಶಾಲ್ಸ್ ಆಗಿರ್ಬೋದು, ಹಾಗೆ ಅವ್ರದ್ದು ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಐಟಮ್ಸ್ ತುಂಬ ಸಿಗುತ್ತೆ. ಇಲ್ಲಿ ತುಂಬ ಜನ ಶಾಪಿಂಗ್ ಮಾಡ್ತಾ ಇದ್ರು. ಬಟ್ ನಾವು ಜಸ್ಟ್ ವಿಂಡೋ ಶಾಪಿಂಗ್ ಅಂತ ಹೋಗಿದ್ವಿ, ಬಿಕಾಸ್ ಆಲ್ರೆಡಿ ನಾವು ತುಂಬ ಐಟಮ್ಸ್ ಪರ್ಚೇಸ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಜಸ್ಟ್ ನೋಡೋದಕ್ಕೆ ಅಂತ ಒಂದು ವಿಸಿಟ್ ಹಾಕ್ಕೊಂಡು ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬರ್ತಿದ್ದಂಗೆನೇ ನಾನು ಆವಾಗಲೇ ಹೇಳಿದ್ನಲ್ಲ, ಮಧ್ಯಾಹ್ನದ ಹೊತ್ತು ತುಂಬ ಅಂದರೆ ತುಂಬ ಬಿಸಿಲಿತ್ತು. ಸೊ ನೆಕ್ಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡಿದ್ದು ನಿಸರ್ಗಧಾಮ. ಸೊ ಇದು ಕುಶಾಲ್ ನಗರ ಅಂದರೆ ಈ ಸಿಟಿ ಒಳಗಡೆನೆ ಲೊಕೇಟ್ ಆಗಿದೆ. ಮಡಿಕೇರಿಯಿಂದ ಜಸ್ಟ್ 40 ಮಿನಿಟ್ಸ್ ಆಗುತ್ತೆ. ಆ್ಯಂಡ್ ನಾವು ಗೋಲ್ಡನ್ ಟೆಂಪಲ್ ವಿಸಿಟ್ ಮಾಡಿದ್ವಲ್ಲ ಅದರಿಂದ ಜಸ್ಟ್ 15 ಮಿನಿಟ್ಸ್ ಅಷ್ಟೇನೆ. ಸೊ ಈ ಪ್ಲೇಸ್ನಂತೂ ನೀವು ಮಿಸ್ ಮಾಡೋಂಗೇ ಇಲ್ಲ. ಈ ಪ್ಲೇಸ್ನ ನೀವು ವಿಸಿಟ್ ಮಾಡಬೇಕು ಅಂದರೆ ಮಾರ್ನಿಂಗೇ ಬಂದುಬಿಡಿ. ಏನಕ್ಕೆ ಅಂದರೆ ತುಂಬ ಪ್ಲೇಸಸ್ ಇದೆ ನೋಡೋದಕ್ಕೆ. ಒಳಗಡೆ ಒಳ್ಳೊಳ್ಳೆ ಶಾಪಿಂಗ್ ಪ್ಲೇಸಸ್ ಇದೆ, ಹಾಗೆ ರೆಸ್ಟೋರೆಂಟ್ಸ್ ಇದೆ, ಹೋಟೆಲ್ಸ್ ಇದೆ, ಅದ್ರ ಜೊತೆಗೆ ಜಿಂಕೆಗಳಿದೆ, ಆ್ಯಂಡ್ ಬೋಟಿಂಗ್ ಇದೆ, ಬ್ರಿಡ್ಜಸ್ ಇದೆ, ಆ್ಯಂಡ್ ಸಣ್ಣದಾದಂಥ ಜರಿ ಕೂಡ ಹರಿತಾ ಇರುತ್ತೆ. ಸೊ ನೀವು ಜರಿನಲ್ಲಿ ಕೂಡ ಆಟ ಆಡ್ಬೋದು. ಅದಕ್ಕೆ ಹೇಳಿದ್ದು ನೀವು ಮಾರ್ನಿಂಗೇ ಬಂದುಬಿಟ್ರೆ ಹೋಲ್ ಡೇ ಇಲ್ಲೇ ನೀವು ಸ್ಪೆಂಡ್ ಮಾಡಿಬಿಡ್ಬೋದು.
ಮುಂದೆ ನೀವೇ ನೋಡ್ತೀರಾ ಎಷ್ಟು ಚೆನ್ನಾಗಿರೋ ಒಳಗಡೆ ಪ್ಲೇಸಸ್ ಇದೆ ಅಂತ. ಸೊ ಬನ್ನಿ ತಡ ಮಾಡ್ತೀರಾ ಒಳಗಡೆ ಹೋಗೋಣ. ಒಳಗಡೆ ಏನೇನೆಲ್ಲ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ನೀವು ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಪಾರ್ಕಿಂಗ್ ಇರುತ್ತೆ. ಸೊ ಅಲ್ಲಿಂದ ಮುಂದೆ ಎಂಡ್ವರೆಗೂ ಪಾರ್ಕಿಂಗ್ ಏನೇನೆ. ತುಂಬ ಜನ ಟೂರಿಸ್ಟ್ ಬಸ್ಸಲ್ಲಿ ಬಂದಿದ್ರು, ಹಾಗೆ ಪ್ರೈವೇಟ್ ಓನ್ ವೆಹಿಕಲ್ಸಲ್ಲಿ ಬಂದಿದ್ರು, 2 ವೀಲರ್ಸಲ್ಲೂ ಬಂದಿದ್ರು, 4 ವೀಲರ್ಸಲ್ಲೂ ಬಂದಿದ್ರು. ಸೊ ನಾವು ಹೋದಾಗ ಸ್ವಲ್ಪ ಮೀಡಿಯಮ್ ಆಗಿ ಕ್ರೌಡ್ ಇತ್ತು. ಸೊ ನಾವು ಆ್ಯಕ್ಚುಲಿ ಹೋದಾಗ ನಾವು ಹೇಳಿದ್ನಲ್ಲ, ಗೋಲ್ಡನ್ ಟೆಂಪಲಲ್ಲೇ ನಾವು ಲಂಚ್ ಮಾಡಿಕೊಂಡು ಹೊರಡೋಷ್ಟರಲ್ಲಿ ಹತ್ತತ್ರ 3 o'clock ಆಗಿತ್ತು. ಸೊ ನಾವು ಬರೋಷ್ಟರಲ್ಲಿ ಇಲ್ಲಿಗೆ ಒಂದು 3:15 3:30 ಆಗಿತ್ತು. ಸೊ ಟಿಕೆಟ್ಸ್ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಒಳಗಡೆ ಹೋಗೋದಕ್ಕೆ. ಸೊ ಬನ್ನಿ ಒಳಗಡೆ ಹೋಗೋಣ. ಎಂಟ್ರಿ ಆಗ್ತಿದ್ದಂಗೆ ಈ ಥರದ್ದೊಂದು ಬ್ರಿಡ್ಜ್ ಇರುತ್ತೆ. ಬ್ರಿಡ್ಜ್ನ ಕ್ರಾಸ್ ಮಾಡ್ಕೊಂಡು ಒಳಗಡೆಗೆ ಬರಬೇಕು. ಸೊ ಒಳಗಡೆಗೆ ಬರ್ತಿದ್ದಂಗೆ ಕಂಪ್ಲೀಟ್ಲಿ ಈ ಥರ ನೀವು ನೋಡ್ತಾ ಇದ್ದೀರಲ್ಲ, ಆ ಕಡೆ ಈ ಕಡೆ ಸುತ್ತಲೂ ಸರೌಂಡಿಂಗ್ ಫುಲ್ಲೂ ಕಂಪ್ಲೀಟ್ಲಿ ಟ್ರೀಸ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಈ ಮಡಿಕೇರಿ ಅಂದರೆ ಕೂರ್ಗಿ ವೈಬ್ಸ್ ಏನಿರುತ್ತೆ, ಅಂದರೆ ಈ ಕೂರ್ಗಿ ಜನದ ಟ್ರೆಡಿಷನ್ಸ್, ಈಗ ಮೆನ್ ಆಗಿರಲಿ ವಿಮೆನ್ ಆಗಿರಲಿ, ಸೊ ಅವರು ಒಂದು ಟ್ರೆಡಿಷ್ನಲ್ ಕ್ಲೋತಿಂಗ್, ಅವ್ರ ಟ್ರೆಡಿಷ್ನಲ್ ಡ್ರೆಸ್ಸಸ್ ಅಂದರೆ ಅವ್ರದ್ದು ಸ್ಯಾರಿ ಆಗಿರ್ಬೋದು ಅಥವಾ ಅವ್ರದ್ದು ಬಟ್ಟೆಗಳನ್ನ ಒಂದು ಬೊಂಬೆಗಿಟ್ಟಿರ್ತಾರೆ ಆ ಕಡೆ ಈ ಕಡೆ, ಅದು ತುಂಬ ಚೆನ್ನಾಗಿತ್ತು. ಹಾಗೆ ಮುಂದೆ ಬಂದರೆ ಇಲ್ಲಿ ಬರ್ಡ್ಸ್ ಕೇಜ್ ಕೂಡ ಇದೆ. ಇದಕ್ಕೆ ಸಪ್ರೇಟ್ ಎಂಟ್ರಿ ಟಿಕೆಟ್ ಇದೆ. ಇಲ್ಲಿಗೆ ನಾನು ಹೋಗಲಿಲ್ಲ ಬಿಕಾಸ್ ನನಗೆ ಟೈಮ್ ಶಾರ್ಟೇಜ್ ಇತ್ತು. ಸೊ ನಾವು ಇನ್ನೂ ಕೆಲವೊಂದು ಪ್ಲೇಸಸ್ನ ವಿಸಿಟ್ ಮಾಡಬೇಕಾಗಿದ್ದ ಕಾರಣ ಇದ್ರೊಳಗಡೆ ಹೋಗಲಿಲ್ಲ. ಬಟ್ ಖಂಡಿತ ನೀವು ವಿಸಿಟ್ ಮಾಡಿ. ಹೊರಗಡೆಯಿಂದನೇ ನಮಗೆ ಸೌಂಡ್ ಕೇಳಿಸ್ತಾ ಇತ್ತು, ತುಂಬ ಚೆನ್ನಾಗಿರೋ ಪಕ್ಷಿಗಳಿದೆ ಅಂತ ನಮ್ಗೆ ಅದರಲ್ಲೇ ಗೊತ್ತಾಗ್ತಾ ಇತ್ತು. ಸೊ ಹಾಗೆ ಮುಂದೆ ಬಂದರೆ ನಿಮಗೆ ಲೆಫ್ಟ್ ಸೈಡ್ಗೆ ಟುವರ್ಡ್ಸ್ ಲೆಫ್ಟ್ ಈ ಒಂದು ಜಿಂಕೆಗಳ ವನ ಸಿಗುತ್ತೆ. ಜಿಂಕೆಗಳೆಲ್ಲ ಆರಾಮಾಗಿ ಈವ್ನಿಂಗ್ ಚಿಲ್ ಮಾಡ್ತಾ ಇದ್ವು, ನೀರು ಕುಡಿತಾ ಇದ್ವು. ಆಲ್ರೆಡಿ ಅವಕ್ಕೆ ಫುಡ್ ಹಾಕಿದ್ರು. ಸೊ ಫುಡ್ ತಿಂದ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ವಾಕಿಂಗ್ ಮಾಡ್ತಾ ಇದ್ವಿ. ಸೊ ನಾವು ಅದನ್ನೆಲ್ಲ ನೋಡಿಕೊಂಡು ಮುಂದೆ ಬಂದ್ವಿ. ಸೊ ನಾನು ಹೇಳಿದ್ನಲ್ಲ, ಮುಂದೆ ಸಖತ್ತಾಗಿರೋ ಒಂದು ಜರಿ ಇದೆ ಅಂತ. ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಆಟ ಆಡ್ಬೋದು ಅಂದರೆ ತುಂಬ ಜನ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಮೋಸ್ಟ್ ಆಫ್ ದೆಮ್ ಇಲ್ಲೇ ಇದ್ದಿದ್ದು. ಇದು ಆ್ಯಕ್ಚುಲಿ ಫ್ಲೋಯಿಂಗ್ ವಾಟರ್ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು. ಯಾವುದೇ ರೀತಿಯ ಒಂದು ಗಲೀಜಿರಲಿಲ್ಲ ಅಥವಾ ವೇಸ್ಟೇಜ್ ಏನೂ ಹಾಕಿರಲಿಲ್ಲ. ಜನರು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದರು. ಆ್ಯಂಡ್ ಇಟ್ ವಾಸ್ ನಾಟ್ ಟೂ ಡೀಪ್. ಸೊ ಈ ಒಂದು ನಿಸರ್ಗಧಾಮ ನಮ್ಮ ಲಿಸ್ಟಲ್ಲಿ 6th ಪ್ಲೇಸಲ್ಲಿತ್ತು. ಸೊ ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ ಆದಮೇಲೆ ನಮ್ಮ ಮನೆ ಕಡೆ ನಮ್ಮ ಪಯಣವನ್ನು ಶುರು ಮಾಡ್ಕೊಂಡ್ವಿ. ಯಾಕಂದರೆ ಆಲ್ರೆಡಿ ಟೈಮ್ ಆಗಿತ್ತು. ಬಿಸಿ ಬಿಸಿ ಮಂಗಳೂರು ಗೋಲಿ ಬಜೆ ಜೊತೆಗೆ 2 ಕಾಫಿ ಕುಡ್ಕೊಂಡು ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್.